ಸಂಜೆ ಮಕ್ಕಳು ಹೊಟ್ಟೆ ಹಸಿವಾಗ್ತಾ ಇದೆ, ಏನಾದರೂ ತಿನ್ನೋಕೆ ಕೊಡಿ ಅಂತ ಕೇಳಿದ್ರು. ಏನಪ್ಪ ಮಾಡೋದು ಅಂತ ನೋಡಿದ್ರೆ ಬಾಳೆಹಣ್ಣಿತ್ತು. ಬಾಳೆಹಣ್ಣಿಂದನೇ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು 3 ಬಾಳೆಹಣ್ಣನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದು ಟೇಸ್ಟಿ, ಹೆಲ್ದಿ, ಹಾಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸುಲಭವಾಗಿ ಕೂಡ ಮಾಡ್ಬೋದು. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆಲ್ಲ. ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ಬೇಕಂದರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು. ತುಪ್ಪದ ಬದಲಾಗಿ ಎಣ್ಣೆ ಅಥವಾ ಬೆಣ್ಣೆ ಕೂಡ ಸೇರಿಸ್ಕೋಬೋದು. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಗಟ್ಟಿ ಮೊಸರಿದ್ರೇ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಮೊಸರು ಸ್ವಲ್ಪ ತೆಳು ಇದ್ದರೆ ನೀವು ಜಾಲರಿಯಲ್ಲಿ ಸೋಸ್ಕೊಂಡು ಗಟ್ಟಿ ಮೊಸರನ್ನು ಕೂಡ ತೊಗೊಳ್ಬೋದು. ಈಗ ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಚೆನ್ನಾಗಿ ಬೈಂಡಿಂಗ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಇದನ್ನು ಬೀಟ್ ಮಾಡಬೇಕು. ನಾನು ಇದನ್ನು ಸ್ಪೂನಲ್ಲಿ ಬೀಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬೀಟರ್ ಇದ್ದರೆ ಬೀಟರಲ್ಲಿ ಕೂಡ ಬೀಟ್ ಮಾಡ್ಕೋಬೋದು. ತುಂಬ ಸುಲಭವಾಗಿ ಬೇಗ ಆಗುತ್ತೆ. ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಸಾಕು ಇಷ್ಟು. ಈಗ ಅವನನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಕನ್ವೆನ್ಷನಲ್ ಮೈಕ್ರೋವೇವ್ ಅವನ್ ಇದೆ. ಇದನ್ನು ನಾನು 200 ಡಿಗ್ರಿ ಸೆಲ್ಸಿಯಸ್ಸಿಗೆ ಇಟ್ಟು ಪ್ರೀ ಹೀಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಪ್ರೀ ಹೀಟ್ ಆಗೋ ಅಷ್ಟರೊಳಗಡೆ ನಾವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಗಳನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೀ ಚಮಚದಷ್ಟು ಕೋಕೋ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಹೊಂದಿಸ್ಕೊಂಡ್ಬಿಡೋಣ. ಕೋಕೋ ಪೌಡರು ಆಪ್ಷನಲ್ಲು. ನಿಮಗೆ ಕೋಕೋ ಪೌಡರ್ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಹೊಂದಿಸ್ಕೊಂಡಿದ್ದಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು. ನಾನು ಹೆಲ್ದಿ ಆಪ್ಷನ್ಗೋಸ್ಕರ ನಾನು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಬರೀ ರಾಗಿ ಹಿಟ್ಟನ್ನು ಕೂಡ ಮಾಡ್ಬೋದು. ಬರೀ ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಮಕ್ಕಳು ಇಷ್ಟಪಡೋದಿಲ್ಲ. ದೊಡ್ಡವ್ರು ತಿಂತಾರೆ, ಬಟ್ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಾಕು ಎಷ್ಟು ಮಿಕ್ಸ್ ಆಗಿರೋದು. ನಾನು ಕೈಯಲ್ಲಿ ಮಾಡಿದ್ರಿಂದ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೀವು ಬೀಟರಲ್ಲಿ ಮಾಡಿದ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. 1 ಟೀ ಚಮಚದಷ್ಟು ಬೇಕಿಂಗ್ ಪೌಡರು, 1/4 ಟೀ ಚಮಚದಷ್ಟು ಬೇಕಿಂಗ್ ಸೋಡಾ, 1 ಟೀ ಚಮಚದಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೀ ಚಮಚದಷ್ಟು ವಿನಿಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವಿನಿಗರು ಆಪ್ಷನಲ್ಲು. ನಿಮಗೆ ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದು ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ವಿನಿಗರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೇಕ್ ಟಿನ್ನಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಟೀ ಕೇಕೆಲ್ಲ ಮಾಡೋದಿದ್ರೆ ಈ ಥರ ಟಿನ್ನಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನನ್ನ ಹತ್ರ ವೈಟ್ ಚಾಕ್ಲೇಟ್ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಡಾರ್ಕ್ ಚಾಕ್ಲೇಟ್ ಆಗಲಿ, ಮಿಲ್ಕ್ ಚಾಕ್ಲೇಟ್ ಯಾವುದೇ ಇದ್ದರೂ ಕೂಡ ಹಾಕ್ಕೋಬೋದು. ಯಾವುದೇ ಥರ ಚಾಕ್ಲೇಟ್ ಇದ್ದರೂ ಸ್ಕಿಪ್ ಮಾಡದೆ ಸೇರಿಸ್ಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಸ್ವಲ್ಪ ಅಕ್ರೋಡ್ ಕೂಡ ಇದೆ ನನ್ನ ಹತ್ರ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಾದಾಮಿ, ಗೋಡಂಬಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಸೇರಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಬಾಯಿಗೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸೇರಿಸ್ಕೊಳ್ಳಿ. ಈಗ ನಾನು ಪ್ರೀ ಹೀಟೆಡ್ ಅವನಲ್ಲಿ ಇದನ್ನು ಇಡ್ತಾಯಿದ್ದೀನಿ. ಇಟ್ಟು ಇದನ್ನು ನಾನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 30 ನಿಮಿಷಕ್ಕೆ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಅವನ್ ಇಲ್ಲ ಅಂದರೆ ನೀವು ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, 30 ನಿಮಿಷಕ್ಕೆ ನಾನು ಸೆಟ್ ಮಾಡಿದ್ದೀನಿ. 30 ನಿಮಿಷ ಆಗಿದೆ. ಚೆಕ್ ಮಾಡೋಣ ಬೇಕಾಗಿದೆಯಾ ಅಂತ. ಒಂದು ಟೂತ್ ಪಿಕ್ಕಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಸ್ಕ್ರೂ ಕ್ಲೀನಾಗಿ ಹೊರಗಡೆ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ತಿನ್ನೋಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಚಾಕ್ಲೇಟ್ಸ್ ಹಾಕಿದ್ದೀವಿ, ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಅದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬ ಟೇಸ್ಟಿ ಅನಿಸುತ್ತೆ. ಇದು ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಕೂಡ ಯಾವುದೇ ಮುಜುಗರ ಇಲ್ಲದೆ ತಿನ್ಬೋದು. ಇದನ್ನು 10 ನಿಮಿಷ ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಬಿಸಿ ಬಿಸಿನಲ್ಲಿ ಕಟ್ ಮಾಡಬಾರ್ದು. ಇದನ್ನು 10 ನಿಮಿಷ ನಾನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ತಣ್ಣಗಾದ ನಂತರ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಉಲ್ಟಾ ಇಟ್ಕೊಂಡೇ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ಮೂತಾಗಿ ಕಟ್ ಆಗಲಿ ಅಂಥೇಳಿ. ನಾವು ಆ ಚಾಕ್ಲೇಟು, ಡ್ರೈ ಫ್ರೂಟ್ಸು ಇರೋ ಕಡೆ ಎಲ್ಲ ಕಟ್ ಮಾಡೋಕ್ಕೆ ಹೋದರೆ ಅದು ಸರಿಯಾಗಿ ಕ್ಲೀನಾಗಿ ಕಟ್ ಆಗೋಲ್ಲ. ಅದಕ್ಕೋಸ್ಕರ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೀವು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.